ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿಲಿ ನೋಡ್ತಿರ್ಬೋದು ಸಾಫ್ಟ್ ಹಾಗೆ ಸ್ಪಾಂಜಿ ಆಗಿರೋಂಥ ರವೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸುಲಭವಾಗಿ. ಬನ್ನಿ ಹಾಗಿದ್ರೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಲ್ಲಿ ಒಂದು 1/4 ಕಪ್ಪಷ್ಟು ಸಬ್ಬಕ್ಕಿನ ಒಂದು ಬೌಲಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದೆರಡು ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ಅದು ಮುಳುಗೋವಷ್ಟು ನೀರು ಹಾಕಿ ಮುಚ್ಚಿ ಒಂದು 2 ರಿಂದ 3 ಗಂಟೆ ಬಿಟ್ಟರೆ ಸಾಕಾಗುತ್ತೆ. ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಸೊ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಘಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಬ್ರೌನಿಷ್ ಆಗಬೇಕು. ಈಗ ನೋಡ್ತಿರ್ಬೋದು ಇಷ್ಟು ಆದರೆ ಸಾಕಾಗುತ್ತೆ. ಇವಾಗ ಸಾಸಿವೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಂಡ್ರೆ ಈ ಥರ ಆಗುತ್ತೆ. ಇವಾಗ ಇದಕ್ಕೆ 1 ಕಪ್ ಆಗುವಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ರವೆ ಅಂದರೆ ನಾರ್ಮಲಾಗಿ ನೀವು ಉಪ್ಪಿಟ್ಟು ಮಾಡಲಿಕ್ಕೆ ಯಾವ ರವೆಯನ್ನು ಬಳಸ್ತೀರೋ ಆ ರವೆಯನ್ನು ಹಾಕ್ಕೊಂಡಿದ್ದೀನಿ 1 ಕಪ್ಪಷ್ಟು. ಆದಷ್ಟು ಸಣ್ಣ ರವೆ ಅಂತ ಏನು ಹೇಳ್ತೀವಲ್ಲ ಅದನ್ನು ಬಳಸಿ ತುಂಬ ಚೆನ್ನಾಗಿ ಬರುತ್ತೆ ಇದು. ರವೆಯನ್ನು ಕೂಡ ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಕೈ ಬಿಡ್ದಾಗೆ ಹುರ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ಈಗ ನೋಡಿ ಹುರಿದಾಗಿದೆ ನಾನು ರವೆ ಕೂಡ ಅದೇ ಎಣ್ಣೆನಲ್ಲೇ ಹುರಿದಾಗಿದೆ. ಸೊ ಹುರಿಯೋದ್ರಿಂದ ತುಂಬ ಚೆನ್ನಾಗಿ ಸ್ಪಾಂಜಿಯಾಗಿ ಬರುತ್ತೆ. ನಾವು ಮಾಡುವಂಥ ಇಡ್ಲಿ ಏನಿದೆ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ನೋಡಿ ಒಂದು 3 ಗಂಟೆ ಬಿಟ್ಟಿದ್ದೆ ನಾನು ಇದನ್ನು ಚೆನ್ನಾಗಿ ನೆನ್ಕೊಂಡಿದ್ದೆ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ರಾತ್ರಿ ನೆನೆಸಿದ್ರೆ ಆಗುತ್ತೆ. ಸೊ ಸಬ್ಬಕ್ಕಿ ಜೊತೆ ರವೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ರವೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಅಂಶ ಏನಾದರೂ ಉಳ್ಕೊಂಡಿದ್ರೆ ಸ್ವಲ್ಪ ಅದನ್ನು ಡ್ರೈನ್ ಮಾಡ್ಕೊಂಬಿಡಿ ಈ ಸಬ್ಬಕ್ಕಿನಲ್ಲಿ. ಇದಕ್ಕೆ ನೋಡಿ 1 ಕಪ್ ಆಗೋಷ್ಟು ನಾನು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಮೊಸರನ್ನು ಹಾಕ್ಕೊಂಡು ಬೇಕಾದಷ್ಟು ಮತ್ತೆ ನೀರನ್ನು ಸೇರಿಸ್ಕೊಂಡು ನೋಡಿ ಈ ಥರ ತೆಳುವಾದ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇರಬೇಕಾದ ನಾವು ರವೆಯನ್ನು ಹಾಕಿರೋದ್ರಿಂದ ರವೆ ಕೂಡ ನೆನಿಬೇಕಿಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ನಾನು ಒಂದು 1/2 ರಿಂದ 1 ಗಂಟೆ ಬಿಡ್ತೀನಿ. ಸೊ ನೋಡಿ ಒಂದು ಅರ್ಧ ಗಂಟೆ ಬಿಟ್ಟಿದೆ. ರವೆ ಕೂಡ ಚೆನ್ನಾಗಿ ನೆನೆದು ನೋಡಿ ಗಟ್ಟಿಯಾಗಿದೆ. ನಾವು ಹಾಕಿರುವಂಥ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ರವೆ ಎಲ್ಲ ನೆನೆದಿದೆ. ಇದರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ. ಸೊ ನೀವೀಗ ಇನ್ನೇನು ಇಡ್ಲಿ ಮಾಡ್ತೀರಾ ಅನ್ನೋವಾಗ ನಾನಿಲ್ಲಿ ಒಂದು ಪ್ಯಾಕೆಟ್ನಲ್ಲಿ ಈನೋನಲ್ಲಿ ಒಂದು 3/4 ಅಷ್ಟು ಭಾಗನ ಈನೋನ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈನೋ ಹಾಕೋಕ್ಕೆ ಕಾರಣ ಏನಂದರೆ ತಕ್ಷಣ ನಿಮಗೆ ಫರ್ಮೆಂಟ್ ಆಗುತ್ತೆ. ನೀವು ಅರ್ಜೆಂಟಲ್ಲಿ ಏನಾದರೂ ನಿಮಗೆ ಟಿಫಿನ್ ಮಾಡೋದಿದ್ರೆ ಅಥವಾ ಟೈಮ್ ಇಲ್ಲ ನಿಮಗೆ ನೆನೆಸ್ಲಿಕ್ಕೆ ರವೆನ ಅಂತ ಅನ್ನೋದಿದ್ರೆ ಸ್ವಲ್ಪ ಈನೋನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಬೇಗನೆ ಫರ್ಮೆಂಟ್ ಆಗುತ್ತೆ. ನೀವು ಇನ್ನೊಂದು ಸ್ವಲ್ಪ ನೆನೆಸಿಡ್ತೀನಿ ಅಂತಂದರೆ ನೀವು ಸೋಡಾ ಕೂಡ ಹಾಕ್ಕೊಳ್ಬೋದು. ನಾನು ಇಡ್ಲಿ ಪಾತ್ರೆಗೆ ಒಂದೊಂದಾಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಇವಾಗ ಇದನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡು ಒಂದು 15 ನಿಮಿಷ ಬಿಡ್ತೀನಿ. ಅಷ್ಟರೊಳಗೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಡಿಫ್ರೆಂಟ್ ಚಟ್ನಿನ ಮಾಡ್ಕೊಳ್ತಿದ್ದೀನಿ. ಸೊ ಇದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡು 1 ಟೀ ಸ್ಪೂನಷ್ಟು ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನಕಾಯಿ ಒಂದು 2 ರಿಂದ 3 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕೆಂಪಗಾಗಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಹಾಗೆ 1 ಟೊಮೆಟೊ ದೊಡ್ಡ ಗಾತ್ರದ ಟೊಮೆಟೊ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾಫ್ಟ್ ಆಗೋವರೆಗೂ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು. ಟೊಮೆಟೊ ಎಲ್ಲ ಸಾಫ್ಟಾಗಿ ಫ್ರೈ ಆಗಬೇಕು. ಅಷ್ಟು ಚೆನ್ನಾಗಿ ನೀವು ಇಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಕೊನೆಯದಾಗಿ ನಾನಲ್ಲಿ ಒಂದು 1/4 ಭಾಗದಷ್ಟು ಮಾತ್ರ ಕಾಯನ್ನು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಇದ್ದರೆ ನೀವು ತೆಂಗಿನಕಾಯಿನ ಬಳಸಿ ಅಥವಾ ಇಲ್ಲ ಅಂದರೆ ಒಣ ಕೊಬ್ಬರಿನ ನೀವು ಹಾಕ್ಕೊಳ್ಬೋದು. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು. ಹಾಗೆಯೇ ಒಂದು ಚಿಕ್ಕ ತುಂಡಷ್ಟು ಹುಳಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಸೊ ಇವಾಗ ನೋಡಿ ಇದೇ ಮಿಕ್ಸರ್ ಜಾರ್ಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಗೆ ಬೆಲ್ಲ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಸೊ ನೋಡಿ ಇಷ್ಟು ನುಣ್ಣಗಾಗಬೇಕು ಚಟ್ನಿ. ಖಾರ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ. ನೀವು ನಾರ್ಮಲ್ ಇಡ್ಲಿ ದೋಸೆ ಯಾವುದಕ್ಕೆ ಬೇಕಿದ್ರೂ ಈ ಚಟ್ನಿನ ಸರ್ವ್ ಮಾಡ್ಬೋದು. ನೋಡಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಸಾಸಿವೆ ಜೀರಿಗೆ ಚಟ್ನಿ ರೆಡಿಯಾಗಿದೆ. ಇವಾಗ ಇಡ್ಲಿ ನೋಡಿ ಇಡ್ಲಿ ಕೂಡ ರೆಡಿಯಾಗಿದೆ. ಸೊ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು 15 ನಿಮಿಷ ಬಿಟ್ಟಾದಮೇಲೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ತಕ್ಷಣವೇ ನೀವು ಸರ್ವ್ ಮಾಡ್ಕೊಳ್ಳೋಕೆ ಹೋದರೆ ಇದು ರವೆ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಅಂಟುಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅದನ್ನು ಒಂದು 10 ನಿಮಿಷ ಅಥವಾ 15 ನಿಮಿಷ ಬಿಟ್ಟು ಆದಮೇಲೆ ನೀವು ಸರ್ವ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ತುಂಬಾ ಟೇಸ್ಟಿಯಾಗಿತ್ತು. ಸಬ್ಬಕ್ಕಿನ ಮಿಕ್ಸ್ ಮಾಡಿ ಈ ಥರ ರವೆ ಇಡ್ಲಿನ ಮಾಡೋದ್ರಿಂದ ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಸೊ ಇದನ್ನು ನಾನು ಖಾರ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ಇಡ್ಲಿ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ನೋದಾದರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿಗಳು ಬರ್ತಾ ಇದೆ ಚಾನಲ್ನಲ್ಲಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇವಾಗ ಸಬ್ಬಕ್ಕಿಯಿಂದ ಇಡ್ಲಿ ಮಾಡೋದು ನೋಡಿದ್ರಿ. ಇದೇ ಥರ ಒಂದು ವಿಶೇಷವಾಗಿರುವಂಥ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಲಾಲಿಪಾಪ್ ಅಥವಾ ಐಸ್ ಕ್ರೀಮ್ ಕಡ್ಡಿ ಇಡ್ಲಿ, ಇದು ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಫೇಮಸ್ ವೈರಲ್ ಆಗಿರುವಂಥ ಇಡ್ಲಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 3 ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾರ್ಕೆಟ್ನಲ್ಲಿ ಇಡ್ಲಿ ಅಕ್ಕಿ ಅಂದರೆ ಕೊಡ್ತಾರೆ, ಅಥವಾ ಕುಚ್ಚಲಕ್ಕಿ ಅಂತ ಕೂಡ ಕರೀತಾರೆ. 3 ಕಪ್ ಆಗುವಷ್ಟು ನಾನು ಇಡ್ಲಿ ಅಕ್ಕಿನ ಬಳಸಿದ್ದೀನಿ ಈ ಕಪ್ಪಿಂದ. ನೋಡಿ, ಇದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ಕೊಂಡು ಚೆನ್ನಾಗಿ 2 ರಿಂದ 3 ಸರಿ ನೀರನ್ನು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ನೀರೇನಿದ್ರೆ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಕೊನೆಯದಾಗಿ ಮುಳುಗೋವಷ್ಟು ನೀರನ್ನು ಹಾಕ್ಕೊಂಡು ಒಂದು 6 ರಿಂದ 8 ಗಂಟೆ ಇದನ್ನು ನೆನೆಸೋಣ. ಇವಾಗ ನಾಳೆ ಬೆಳಗ್ಗೆ ಮಾಡ್ತೀರಾ ಇಡ್ಲಿ ಅಂದರೆ ಇವತ್ತು ಬೆಳಗ್ಗೆನೇ ನೀವು ನೆನೆಸಿಡಬೇಕು, ರಾತ್ರಿ ರುಬ್ಬಬೇಕು. ಇವಾಗ ನೋಡಿ, ಇದಕ್ಕೆ ಸೇಮ್ ಮಿಕ್ಸಿಂಗ್ ಬೌಲ್ಗೆ ಸೇಮ್ ಕಪ್ಪಿಂದ 1 ಕಪ್ ಆಗೋಷ್ಟು ಉದ್ದಿನ ಕಾಳನ್ನು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ನಾನು 3 ಕಪ್ ಆಗೋಷ್ಟು ಅಕ್ಕಿಗೆ 1 ಕಪ್ ಆಗೋಷ್ಟು ಉದ್ದಿನ ಕಾಳು ಹಾಕ್ಕೊಂಡು ಅದನ್ನು ಕೂಡ ವಾಶ್ ಮಾಡ್ಕೊಂಡು ನೆನೆಸಿಟ್ಟಿದ್ದೆ. ಒಂದು 6 ರಿಂದ 8 ಗಂಟೆ ನೆನೆಸಿದ್ದೆ. ನೋಡಿ, ಚೆನ್ನಾಗಿ ನೆನೆದಿದೆ, ಸಾಫ್ಟಾಗಿ. ಕೈಯಿಂದ ಕಟ್ ಮಾಡಿದ್ರೆ ಕಟ್ ಆಗಬೇಕು, ಅಷ್ಟು ಕಟ್ ಆದರೆ ಸಾಕು, ಚೆನ್ನಾಗಿ ನೆನೆದಿದೆ ಅಂತ ಅರ್ಥ. ಇವಾಗ ಮೊದಲಿಗೆ ನಾನಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ಅಕ್ಕಿಯನ್ನು ನೆನೆಸಿಟ್ಟಂಥ ನೀರಿನಲ್ಲೇ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು, ಜಾಸ್ತಿ ನೀರನ್ನು ಹಾಕ್ಕೊಂಡು ತೆಳುವಾಗಿ ಮಾಡ್ಕೋಬೇಡಿ. ಇವಾಗ ನೋಡಿ, ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ ರುಬ್ಕೊಂಡು. ಅಕ್ಕಿಯನ್ನೆಲ್ಲ ರುಬ್ಬಾದ್ಮೇಲೆ ನಾನಿಲ್ಲಿ ಉದ್ದಿನ ಕಾಳನ್ನು ಏನು ನೆನೆಸಿಟ್ಟಿದ್ವಲ್ಲ, ಆ ಉದ್ದಿನ ಕಾಳನ್ನು ಕೂಡ ಒಂದು 2 ಬ್ಯಾಚಲ್ಲಿ ಅಥವಾ ಪೂರ್ತಿ ಆಗಿದ್ರೆ ಪೂರ್ತಿಯಾಗಿ ಕೂಡ ನೀವು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಈ ಉದ್ದಿನ ಕಾಳಿನ ಹಿಟ್ಟನ್ನು ನುಣ್ಣಿಗೆ ರುಬ್ಬೇಕು. ನೋಡ್ತಿರ್ಬೋದು, ಈ ಥರ ಸಾಫ್ಟಾಗಿ ನುಣ್ಣಿಗೆ ರುಬ್ಕೊಂಡು ಅಕ್ಕಿ ಏನು ರುಬ್ಕೊಂಡು ಹಾಕ್ಕೊಂಡಿದ್ವಿ ಅದೇ ಮಿಕ್ಸಿಂಗ್ ಬೌಲ್ಗೆ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 3 ಕಪ್ ಅಷ್ಟು ಅಕ್ಕಿಗೆ 1 ಕಪ್ ಅಷ್ಟು ಕಾಳು ಕರೆಕ್ಟ್ ಆಗುತ್ತೆ. ಸಾಫ್ಟಾಗಿರೋಂಥ ಇಡ್ಲಿ ರೆಡಿ ಆಗುತ್ತೆ ನಿಮಗೆ. ಇವಾಗ ಇದನ್ನು ಯಾವುದೇ ಸ್ಪೂನನ್ನು ಬಳಸಿ ಕಲಿಸ್ಬಾರ್ದು, ಕೈಯಿಂದನೇ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಉದ್ದಿನ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಏನಿರುತ್ತೆ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು, ಎಲ್ಲೂ ಉಳ್ಕೋಬಾರ್ದು. ಸಪ್ರೇಟಾಗಿ ಎರಡೂ ಕೂಡ ಚೆನ್ನಾಗಿ ಕಂಬೈಂಡ್ ಆಗಬೇಕು. ಅಲ್ಲಿವರೆಗೂ ನೀವು ಒಂದು 2 ನಿಮಿಷನಾದರೂ ಕೈ ಬಿಡ್ದಾಗೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಪೂರ್ತಿಯಾಗಿ ಸಾಫ್ಟಾಗಿರೋಂಥ ಇಡ್ಲಿ ರೆಡಿ ಆಗುತ್ತೆ. ಮಿಕ್ಸ್ ಮಾಡ್ಕೊಂಡಾಗಿದೆ, ಮುಚ್ಚಿ ಓವರ್ ನೈಟ್ ನಾನಿಲ್ಲಿ ಬಿಡ್ತಾ ಇದ್ದೀನಿ ಫರ್ಮೆಂಟೇಷನ್ಗೆ. ಇವಾಗ ನೋಡ್ತಿರ್ಬೋದು, ನಾನಿಲ್ಲಿ ಮಾರ್ನಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಉಬ್ಕೊಂಡಿದೆ ಹಿಟ್ಟು ಅಂತ. ನೋಡಿ, ಬೇಸಿಗೆನಲ್ಲಿ ಮಾಡಿದ್ರೆ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಸ್ವಲ್ಪ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ನೋಡ್ತಿರ್ಬೋದು, ಸ್ವಲ್ಪ ತಕ್ಕ ಮಟ್ಟಿಗೆ ಉಪ್ಕೊಂಡಿದೆ. ಇದಕ್ಕೆ ನೋಡಿ, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಕರಗೋಷ್ಟು ಮಾತ್ರ ನೀರು ಹಾಕ್ಕೊಂಡು ಸ್ಪೂನಿಂದನೋ ಅಥವಾ ಕೈಯಿಂದನೋ ಮತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಇನ್ಸ್ಟಂಟಾಗಿ ಮತ್ತೆ ನಿಮಗೆ ಸಾಫ್ಟಾಗಿರುವಂಥ ಇಡ್ಲಿ ರೆಡಿ ಆಗುತ್ತೆ. ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ. ಇವಾಗ ಐಸ್ ಕ್ರೀಮ್ ಕಡ್ಡಿ ಇಡ್ಲಿ ಹೇಗೆ ಮಾಡೋದು ನಿಮಗೆ ಅದೇ ಡೌಟ್ ಆಗ್ತಿರ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಟೀ ಕಾಫಿ ಕುಡಿಯೋವಂಥ ಕಪ್ಗಳಿರುತ್ತಲ್ಲ, ಚಿಕ್ಕ ಲೋಟಗಳು, ಆ ಥರ ಲೋಟನ ನಾನಿಲ್ಲಿ ಒಂದು 4 ಲೋಟ ತೊಗೊಂಡಿದ್ದೀನಿ. ನೋಡಿ, ಈ ಥರ ನಿಮ್ಮ ಮನೇಲಿ ಯಾವ ಥರ ಇರುತ್ತೋ ಟೀ ಕಾಫಿ ಕುಡಿಯೋದು ಆ ಥರ ಲೋಟನ ತೊಗೋಬೇಕು. ಇವಾಗ ನೋಡಿ, ಇದಕ್ಕೆ ಅರ್ಧದಷ್ಟು ಹಿಟ್ಟನ್ನು ಸೇರಿಸ್ಕೋಬೇಕು. ಇಡ್ಲಿ ಹಿಟ್ಟನ್ನು ಅರ್ಧದಷ್ಟು ಮಾತ್ರ ಸೇರಿಸ್ಕೊಳ್ಳಿ, ಯಾಕಂದರೆ ಇಡ್ಲಿ ಆದಮೇಲೆ ಪೂರ್ತಿಯಾಗಿ ಉಬ್ಕೊಂಡು ಬರುತ್ತೆ, ಪೂರ್ತಿ ಗ್ಲಾಸ್ ತುಂಬ ಇಡ್ಲಿ ಆಗುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಒಂದು ಐಸ್ ಕ್ರೀಮ್ ಕಡ್ಡಿನ ಈ ಥರ ಚುಚ್ಚಿಬಿಟ್ರೆ ಆಯಿತು, ನಿಮಗೆ ಐಸ್ ಕ್ರೀಮ್ ಕಡ್ಡಿ ಇಡ್ಲಿ ರೆಡಿ ಆಗುತ್ತೆ. ಸೊ ಇವಾಗ ಇದನ್ನು ಬೇಯಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿರ್ಬೋದು ನೀವು, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇಡ್ಲಿ ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ, ನೀರನ್ನು ಸೇರಿಸ್ಕೊಂಡು ಮೇಲ್ಗಡೆ ಇಡ್ಲಿ ಪಾತ್ರೆಗೆ ಬಂದಿರುತ್ತಲ್ಲ ಪ್ಲೇಟ್, ಅದನ್ನು ಕೂಡ ಹಾಕ್ಕೊಂಡು ಮೇಲ್ಗಡೆ ಈ ಲೋಟಗಳನ್ನು ಇಟ್ಕೊಂಡು
ಮುಚ್ಚಿದ್ರೆ ಆಯಿತು. ಒಂದು 15ರಿಂದ 20 ನಿಮಿಷ ಬಿಡಬೇಕು. ಯಾಕಂದರೆ ಸ್ವಲ್ಪ ಲೋಟದಲ್ಲಿ ಮಾಡ್ಕೊಳ್ತಿದ್ರೆ ಸ್ವಲ್ಪ ಒಂದು 5-10 ನಿಮಿಷ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಉಬ್ಕೊಂಡು ನಮ್ಮ ಐಸ್ ಕ್ರೀಮ್ ಕಡ್ಡಿ ಇಡ್ಲಿ ರೆಡಿಯಾಗಿರ್ತವೆ. ಇವಾಗ ನೋಡಿ ಒಂದು 20 ನಿಮಿಷ ಬಿಟ್ಟಿದ್ದೆ, ಮೀಡಿಯಮ್ ಉರಿನ ಇಟ್ಕೊಂಡು ಇವಾಗ ತೆಗಿತಾ ಇದ್ದೀನಿ ನಾನು. ಈಗ ಆಗಿದೆ ನೋಡ್ತಿರ್ಬೋದು. ಒಂದು ಸ್ಪೂನಿಂದನೋ ಅಥವಾ ಫೋರ್ಕಿಂದನೋ ಚುಚ್ಚಿ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಇಡ್ಲಿ ಆಗಿದೆಯೋ ಇಲ್ವೋ ಅಂತ. ಈಗ ನೋಡ್ತಿರ್ಬೋದು ಮೇಲ್ಗಡೆ ಎಲ್ಲ ಸೀಳಿದೆ ಅಲ್ಲ, ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತಲೇ ಅರ್ಥ. ಇವಾಗ ನಾನು ತೆಗಿತಾ ಇದ್ದೀನಿ. ಈ ಲೋಟಗಳನ್ನು ತೆಗೆದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಅನ್ಮೋಲ್ಡ್ ಮಾಡಬೇಕು ನೋಡಿ. ಸೊ ಈ ಥರ ಈಸಿಯಾಗಿ ಬಂದುಬಿಡುತ್ತೆ ಈ ಐಸ್ ಕ್ರೀಮ್ ಕಡ್ಡಿ ಇಡ್ಲಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಒಂದೇ ಒಂದು ಈ ಥರ ನೋಡಿ ಮಕ್ಕಳಿಗೆ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದ್ಸರಿ ನೀವು ಕೂಡ ನಿಮ್ಮಲ್ಲಿ ಮಾಡಿಕೊಡಿ, ಮಕ್ಕಳಿದ್ರೆ ಇಷ್ಟಪಟ್ಟು ತಿಂತಾರೆ. ಏನೋ ಒಂಥರ ಡಿಫ್ರೆಂಟಾಗಿ ಇಡ್ಲಿ ಅಂತ ಐಸ್ ಕ್ರೀಮ್ ಥರ ಅಂದ್ಕೊಂಡು ಇಡ್ಲಿ ತಿಂತಾರೆ. ಇಡ್ಲಿ ಹೆಲ್ತ್ಗೂ ಕೂಡ ಒಳ್ಳೆಯದಲ್ವ. ಹಾಗಾಗಿ ಇದೊಂದು ಫೇಮಸ್ ವೈರಲ್ ರೆಸಿಪಿಯಾಗಿತ್ತು ಒಂದು ಟೈಮ್ನಲ್ಲಿ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಮನೇಲಿ ಇಷ್ಟ ಆಗುತ್ತೆ ಎಲ್ರಿಗೂ. ಒಂಥರ ಡಿಫ್ರೆಂಟ್ ಆಗಿರುವಂಥ ಫೀಲಿಂಗ್ ಕೊಡುವಂಥ ಇಡ್ಲಿ. ಇದ್ರ ಜೊತೆಗೆ ನಾನು ಸಾಂಬಾರು ಹಾಗೆ ಚಟ್ನಿ ಕೂಡ ಮಾಡಿದ್ದೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.